Good afternoon, friends. Today I am going to discuss about the economic reform and liberalizations. ಅಂದ್ರೆ ರಿಫಾರ್ಮ್ ಅಂತ ಹೇಳಿದ್ರೆ ಒಂದು ದೇಶ ಇವಾಗಿನ ಪರಿಸ್ಥಿತಿ ಯಾವ ರೀತಿ ಇದೆ, ಮುಂದೆ ಅದು ಯಾವ ರೀತಿ ಒಂದು ಬದಲಾವಣೆ ಆಗಬೇಕಾಗಿದೆ, ಯಾವ ರೀತಿ ಒಂದು ಅಭಿವೃದ್ಧಿ ಆಗಬೇಕಾಗಿದೆ, ಅದಕ್ಕೆ ಬೇಕಾಗಿರೋಂಥ ಒಂದು ಫಂಡಮೆಂಟಲ್ಸ್ಗಳು ಏನೇನು ಅವಶ್ಯಕತೆ ಇದೆ. ಅಂದ್ರೆ ಇವಾಗ ಇನ್ಫ್ರಾಸ್ಟ್ರಕ್ಚರ್ಸ್ ಇರ್ಬೋದು, ಎಜುಕೇಶನ್ಸ್ ಇರ್ಬೋದು, ಹಾಸ್ಪಿಟಲ್ಸ್ಗಳು ಇರ್ಬೋದು, ರೋಡ್ಗಳು ಇರ್ಬೋದು, IT ಸೆಕ್ಟರ್ಸ್ಗಳು ಇರ್ಬೋದು, ಮುಂತಾದ ಈ ಡೆವಲಪ್ಮೆಂಟ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಇರ್ಬೋದು, ಇವನ್ನೆಲ್ಲಾನು ಬ್ಯಾಂಕಿಂಗ್ ಸೆಕ್ಟರ್ ಇವನ್ನೆಲ್ಲಾನು ಯಾವ ರೀತಿ ಒಂದು ಡೆವಲಪ್ಮೆಂಟ್ ಮಾಡಬೇಕು, ಅದಕ್ಕಿರುವಂತ ಒಂದು ಅಡೆತಡೆಗಳು ಏನಿದೆ, ಅಡೆತಡೆಗಳು ಯಾಕೆ ಅದು ಅಭಿವೃದ್ಧಿ ಆಗ್ತಾ ಇದೆ, ಬೇರೆ ದೇಶಗಳಲ್ಲಿ ಆಗ್ತಾ ಇದೆ, ನಮ್ಮ ದೇಶದಲ್ಲಿ ಯಾಕೆ ಆಗ್ತಾ ಇದೆ, ಬೇರೆ ದೇಶದಲ್ಲಿ ಹಿಂಗೆ ಅದು ಅಭಿವೃದ್ಧಿ ಆಗ್ತಿದೆ ಅನ್ನೋದೆಲ್ಲ ಒಂದು ಕನ್ಸಿಡರ್ಸ್ ಮಾಡ್ಕೊಂಡು ಒಂದು ನಾವು ರಿಫಾರ್ಮ್ ಪಾಲಿಸಿನ ಮಾಡ್ತೀವಿ. ಯಾವಾಗ ಅಂತ ಹೇಳಿದ್ರೆ 1991 ಅಲ್ಲಿ ಮಾಡಿದ್ವಿ. ಈ ಏನೇನ್ ಮೆಜರ್ಸ್ ಇಟ್ಕೊಂಡು ಮಾಡಿದ್ರಿ ಅಂದ್ರೆ, ನಾವು ಶಾರ್ಟ್ ಟರ್ಮ್ ನಲ್ಲಿ ಏನಂದ್ರೆ ನಮ್ಮ ಇನ್ಫ್ಲೇಷನ್ಸ್ ಕಡಿಮೆ ಆಗಬೇಕು, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಒಂದು ಬಗೆಹರಿಸಬೇಕು, ಲಾಂಗ್ ಟೈಮ್ ನಲ್ಲಿ ನಮ್ಮ ಎಕಾನಮಿ ಒಂದು ಎಫಿಷಿಯನ್ಸಿ ಸಾಧನೆ ಆಗಬೇಕು, ಇಂಟರ್ನ್ಯಾಷನಲಿ ಕಾಂಪಿಟೇಟಿವ್ ಆಗಿ ಒಂದು ಸಾಮರ್ಥ್ಯವನ್ನು ಗಳಿಸಬೇಕು. ಈ ಎಲ್ಲ ಒಂದು ಮೆಜರ್ಸ್ ಮೇಲೆ ಏನ್ ಮಾಡಿದ್ರಿ, ನಾವು ಒಂದು ಪಾಲಿಸಿನ ಮಾಡ್ತೀವಿ. ಪಾಲಿಸಿನ ಯಾವ ತರ ಮಾಡಿದ್ವಿ ಅಂದ್ರೆ, ನಾವು ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್. ಲಿಬರಲೈಸೇಷನ್ಸ್ ಅಂದ್ರೆ ರಿಮೂವಲ್ ಆಫ್ ಎಂಟ್ರೀಸ್ ಅಂಡ್ ಗ್ರೋತ್ ರಿಸ್ಟ್ರಿಕ್ಷನ್ಸ್ ಆನ್ ಪ್ರೈವೇಟ್ ಸೆಕ್ಟರ್ ಎಂಟರ್ಪ್ರೈಸಸ್. ಯಾವುದೇ ಒಂದು ಪ್ರೈವೇಟ್ ಸೆಕ್ಟರ್ಸ್ ಎಂಟರ್ಪ್ರೈಸಸ್ ಉದ್ಯಮ ನಡೆಸಬೇಕು ಅಂದ್ರೆ, ಯಾವ್ದೋ ಒಂದು ಎಂಟರ್ಪ್ರೈಸಸ್ ನಡೆಸಬೇಕು ಅಂದ್ರೆ ಯಾವುದೇ ಒಂದು ರಿಸ್ಟ್ರಿಕ್ಷನ್ಸ್ ಇಲ್ಲದೆ, ಯಾವುದೇ ಒಂದು ಬ್ಯಾರಿಯರ್ಸ್ ಇಲ್ಲದೆ ಅವ್ರು ನಡೆಸಕ್ಕೆ ಒಂದು ಅವಕಾಶ ಮಾಡ್ತಾರೆ. ನೆಕ್ಸ್ಟ್ ಪ್ರೈವೇಟೈಸೇಷನ್ಸ್ ಅಂತ, ಯಾವುದೇ ಒಂದು ಟ್ರಾನ್ಸ್ಫರ್ ಆಫ್ ಓನರ್ಶಿಪ್ ರೈಟ್ಸ್ ಟು ಪಬ್ಲಿಕ್ ಟು ಪ್ರೈವೇಟ್. ಅಂದ್ರೆ ಯಾವುದೇ ಒಬ್ಬ ಪ್ರೈವೇಟ್ ಸೆಕ್ಟರ್ಸ್ ಉದ್ಯಮ ನಡೆಸ್ತಾರೆ ಅಂದ್ರೆ ಅವಕಾಶ ಮಾಡ್ಕೊಡಂತದ್ದು, ಪಬ್ಲಿಕ್ ಸೆಕ್ಟರ್ಸ್ ಇರೋಂತ ಉದ್ಯಮಗಳನ್ನ ಏನ್ ಮಾಡಿದ್ರೆ ಪ್ರೈವೇಟ್ ಸೆಕ್ಟರ್ಸ್ ಗೆ ಅವಕಾಶ ಮಾಡ್ಕೊಟ್ರಿ ನಡೆಸಂತದ್ದು. ನೆಕ್ಸ್ಟ್ ಗ್ಲೋಬಲೈಸೇಷನ್, ಇಂಟಿಗ್ರೇಷನ್ ಆಫ್ ಡೊಮೆಸ್ಟಿಕ್ ಎಕಾನಮಿ ವಿತ್ ವರ್ಲ್ಡ್ ಎಕಾನಮಿ. ಇವಾಗ ನಮ್ಮ ಡೊಮೆಸ್ಟಿಕ್ ಎಕಾನಮಿ ಎಲ್ಲ ಇಂಟಿಗ್ರೇಷನ್ ಸಂಯೋಜನೆ ಮಾಡಿದ್ವಿ ವಿಶ್ವದ ಆರ್ಥಿಕತೆ ಜೊತೆ. ಅಂದ್ರೆ ಇವಾಗ ನಾವ್ ಏನಾದ್ರು ಪ್ರಾಡಕ್ಟ್ಸ್ ಬೈ ಮಾಡ್ಬೋದು ಅಂದ್ರೆ ನಾವು ಇಲ್ಲಿ ಕೂತ್ಕೊಂಡೆ ನಾವು ಈಸಿಯಾಗಿ ಬೈ ಮಾಡ್ಬೋದು. ಯಾವ್ದ್ರಿಂದ ಸಾಧ್ಯ ಆಯ್ತು ಅಂದ್ರೆ ಗ್ಲೋಬಲೈಸೇಷನ್. ಇವಾಗ ಯಾವ್ಯಾವ್ದಾದ್ರು ಒಂದು ಫಾರಿನ್ ಕಾರ್ಗಳನ್ನ ತಂಬರ್ತಾರೆ, ಫಾರಿನ್ ಕಾರ್ಗಳನ್ನ ನಾವು ಇಲ್ಲಿಂದಾನೇ ಪರ್ಚೇಸ್ ಮಾಡ್ತೀವಿ. ನಮ್ಮ ಇಲ್ಲಿಂದಾನೇ ನಾವು ಟ್ರೇಡ್ ಕರೆಂಟ್ ಅಕೌಂಟ್ ಮೂಲಕ ನಾವೇನ್ ಮಾಡ್ತೀವಿ, ಬೇರೆ ದೇಶದವ್ರ ಒಂದು ಕಂಪ್ನಿಗೆ ಏನ್ ಮಾಡ್ತೀವಿ, ನಾವು ಅಮೌಂಟ್ ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ ಏನ್ ಮಾಡ್ತೀವಿ, ನಾವನ್ನ ಅದನ್ನ ಪರ್ಚೇಸ್ ಮಾಡ್ಕೊತೀವಿ. ಇದು ಯಾವ್ದ್ರಿಂದ ಸಾಧ್ಯ ಆಯ್ತು ಅಂದ್ರೆ ಗ್ಲೋಬಲೈಸೇಷನ್ ಇಂದ ಸಾಧ್ಯ ಆಯ್ತು ಅಂತ ನಾವು ಹೇಳ್ಬೋದಾಗಿದೆ. ಓಕೆನಾ? ಒಟ್ಟಾರೆ ನಿಮ್ಗೆ ಇವತ್ತು ಗ್ಲೋಬಲೈಸೇಷನ್ 3 LPG ಬಗ್ಗೆ ಬ್ರೀಫ್ ಆಗಿ ತಿಳ್ಕೊಂಡಿದ್ದೀರಾ. ಇವಾಗ ನೆಕ್ಸ್ಟ್ ಮೇನ್ ಆಗಿ ನಾವು ಕಾನ್ಸೆಪ್ಟ್ ನೋಡೋದಾದ್ರೆ, ಇದು ಯಾಕೆ ಅವಶ್ಯಕತೆ ಆಯ್ತು, ಲಿಬರಲೈಸೇಷನ್, ಗ್ಲೋಬಲೈಸೇಷನ್, ಪ್ರೈವೇಟೈಸೇಷನ್. ಈ ಪಾಲಿಸಿ ನಮ್ಗೆ ಏನಕ್ಕೆ ಬರ್ಬೇಕಾಯ್ತು ಅಂದ್ರೆ, ಪೂರ್ ಪರ್ಫಾರ್ಮೆನ್ಸ್ ಪಬ್ಲಿಕ್ ಸೆಕ್ಟರ್ಸ್. ಪಬ್ಲಿಕ್ ಸೆಕ್ಟರ್ ನಲ್ಲಿ ತುಂಬಾ ಪೂರ್ ಪರ್ಫಾರ್ಮೆನ್ಸ್ ಇತ್ತು. ವರ್ಕ್ ಮಾಡ್ತಾ ಇದ್ದ ಬ್ಯೂರೋಕ್ರಾಟ್ಸ್ ಸರಿಯಾಗಿ ಅವ್ರು ವರ್ಕ್ ಮಾಡ್ತಾ ಇರ್ಲಿಲ್ಲ. ನೆಕ್ಸ್ಟ್ ಅವ್ರಿಗೆ ಬಂದವರಿಗೆ ಸರಿಯಾಗಿ ಒಂದು ಮಾಹಿತಿ ಕೊಡ್ತಾ ಇರ್ಲಿಲ್ಲ, ಕರಪ್ಷನ್ಸ್ ಗಳು ನಡೀತಾ ಇತ್ತು. ಈ ರೀತಿ ಅವ್ರಿಗೆ ಒಂದು ಪ್ರೈವೇಟ್ ಸೆಕ್ಟರ್ಸ್ ತಮ್ಮದೇ ಒಂದು ಉದ್ಯಮ ಅಂತ ನಡೆಸ್ಕೊಂಡು ಹೋಗ್ತಾರೆ. ಗೌರ್ಮೆಂಟ್ ಸೆಕ್ಟರ್ಸ್ ನಲ್ಲಿ ಯಾವ್ದೊಂದು ಸರಿಯಾದ ಅಡ್ಮಿನಿಸ್ಟ್ರೇಟಿವ್ ಇಲ್ದಿರೋ ಕಾರಣದಿಂದ ಆಯ್ತು, ಅದ್ರಲ್ಲಿ ತುಂಬಾ ಒಂದು ನೆಗ್ಲಿಜೆನ್ಸಿ ಬಂತು, ಸರಿಯಾಗಿ ಪರ್ಫಾರ್ಮೆನ್ಸ್ ಮಾಡಿಲ್ಲ ಪಬ್ಲಿಕ್ ಸೆಕ್ಟರ್ಸ್. ನೆಕ್ಸ್ಟ್ ದ ಸ್ಕೋಪ್ ಆಫ್ ಪ್ರೈವೇಟ್ ಸೆಕ್ಟರ್ಸ್ ವಾಸ್ ವೆರಿ ಲಿಮಿಟೆಡ್. ಇವಾಗ ಯಾವ್ದೋ ಒಂದು ಪ್ರೈವೇಟ್ ಸೆಕ್ಟರ್ಸ್ ಯಾವ್ದೋ ಒಂದು ಹಾಸ್ಪಿಟಲ್ ಕಟ್ಬೇಕಾದ್ರೆ, ಎಜುಕೇಶನ್ ಇನ್ಸ್ಟಿಟ್ಯೂಟ್ ಕಟ್ಬೇಕಾದ್ರೆ ಸ್ಕೋಪ್ ಇಸ್ ವೆರಿ ಲೆಸ್. ಸರಿನಾ? ಇವಾಗ ಏನಾದ್ರು ಒಬ್ಬ ಹಾಸ್ಪಿಟಲ್ ಹೋಗ್ತಾನೆ ಅಂತ ಇಟ್ಬಿಟ್ರೆ, ಅವ್ನಿಗೆ ಸರಿಯಾಗಿ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಪ್ರೈವೇಟ್ ಸೆಕ್ಟರ್ಸ್ ಹೋಗ್ಬೇಕಾಯ್ತು. ಪ್ರೈವೇಟ್ ಸೆಕ್ಟರ್ಸ್ ನಲ್ಲಿ ಬರೀ ಲಿಮಿಟೆಡ್ ಇತ್ತು ಸ್ಕೋಪ್ಸ್ಗಳು ಅವ್ರಿಗೆ ಉದ್ಯಮ ಸ್ಟಾರ್ಟ್ ಮಾಡಕ್ಕೆ. ಈ ತರ ಎಲ್ಲ ಒಂದು ಸಮಸ್ಯೆನ ನಾವು ನೋಡಬಹುದಾಗಿದೆ. ನೆಕ್ಸ್ಟ್ ಸಡನ್ ಫಾಲ್ ಆಫ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್. ಇವಾಗ ಅಂತಾರಾಷ್ಟ್ರೀಯ ಇದ್ರಲ್ಲಿ ನಾವೇನ್ ಮಾಡ್ತೀವಿ, ನಮ್ಮ ಒಂದು ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಮಾಡ್ತಾ ಇರ್ತೀವಿ, ಬೇರೆ ದೇಶದಿಂದ ನಾವು ಇಂಪೋರ್ಟ್ ಮಾಡ್ಕೊಂತ ಇರ್ತೀವಿ. ನಮ್ಮ ಎಕ್ಸ್ಪೋರ್ಟ್ ಹೆಚ್ಚಾಗಿ ಇಂಪೋರ್ಟ್ ಕಡಿಮೆ ಆದಾಗ ಏನಾಗುತ್ತೆ, ನಮ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನ ಸಮಸ್ಯೆನ ನಾವು ಎದುರಿಸ್ತೀವಿ. ನಾವು ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಇರುತ್ತೆ, RBI ನಲ್ಲಿ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಇರುತ್ತೆ, ಫಾರೆಕ್ಸ್ ಮಾರ್ಕೆಟ್ ಅನ್ನು ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ವ್ಯವಹಾರಗಳನ್ನ ನಡೀತಾ ಇರುತ್ತೆ. ಸರಿ, ನಾವು ಇಂತ RBI ನಲ್ಲಿ ಏನಾಯ್ತು ಅವಾಗ ಅಂತಂದ್ರೆ, ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ತುಂಬಾ ಕಡಿಮೆ ಮಾಡ್ತು. ನಮ್ಮಲ್ಲಿ ಒಂದು ಪರ್ಚೇಸಿಂಗ್ ಮಾಡೋ ಅಂತ ಸಾಮರ್ಥ್ಯ ಏನಾಯ್ತು ಅವಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತುಂಬಾ ಕಡಿಮೆ ಆಗ್ತಿತ್ತು. ಬರೇ ಇದರಿಂದ ಏನಾಯ್ತು, ನಮ್ಗೆ ಈ ಪಾಲಿಸಿಯ ತುಂಬಾ ಅವಶ್ಯಕತೆ ಬಂತು. ನೆಕ್ಸ್ಟ್ ಮೋರ್ ಎಕ್ಸ್ಪೆಂಡಿಚರ್ ದೆನ್ ಇನ್ಕಮ್. ನಾವು ಫಿಸಿಕಲ್ ಪಾಲಿಸಿಸ್ಗಳಲ್ಲಿ ಜಾಸ್ತಿ ಎಕ್ಸ್ಪೆಂಡಿಚರ್ ಮಾಡ್ತಿದ್ವಿ. ನಮ್ ಇನ್ಕಮ್ ಬರೋದ್ಕಿಂತ ಏನ್ ಮಾಡ್ತಿದ್ರಿ, ನಾವು ಬೇರೆ ಅಭಿವೃದ್ಧಿ ಚಟುವಟಿಕೆಗಳಿಗೆ, ಸರ್ವಿಸ್ ಸೆಕ್ಟರ್ಸ್ಗಳಿಗೆ, ಇನ್ನ ಅನೇಕ ಕೆಲಸ ಕಾರ್ಯಗಳಿಗೆ ಏನ್ ಮಾಡ್ತಿದ್ವಿ, ನಮ್ಮ ಇನ್ಕಮ್ ಗಿಂತ ನಾವ್ ಏನ್ ಮಾಡ್ತಿದ್ವಿ, ವರ್ಷ ಡಿಫಿಸಿಟ್ ಫೈನಾನ್ಸ್ ನ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇದರಿಂದನೂ ಸಹ ಇದು ನಮ್ಗೆ ಅವಶ್ಯಕತೆ ಬಂತು. ನೆಕ್ಸ್ಟ್ ಇನ್ವೆಸ್ಟರ್ಸ್ ವೇರ್ ಎನ್ಕರೇಜ್ಡ್ ಬೈ ದಿ ಗೌರ್ಮೆಂಟ್. ಇಂಟರ್ನ್ಯಾಷನಲ್ ಇನ್ವೆಸ್ಟರ್ಸ್ ವೇರ್ ನಾಟ್ ಎನ್ಕರೇಜ್ಡ್ ಬೈ ದಿ ಗೌರ್ಮೆಂಟ್. ಗೌರ್ಮೆಂಟ್ ಇಂಟರ್ನ್ಯಾಷನಲ್
ಒಂದು ಇನ್ವೆಸ್ಟರ್ಸ್ ಗಳಿಗೆ ಅಷ್ಟೊಂದು ಅವಕಾಶ ಮಾಡ್ಕೊಡ್ತಿಲ್ಲ. ಯಾಕಂದ್ರೆ ನಮ್ ದೇಶದ ಉಳಿಸ್ಕೊಬೇಕು, ನಮ್ ದೇಶ ಕೈಗಾರಿಕೆ ಉಳಿಸ್ಕೊಬೇಕು, ನಮ್ದೊಂದು ಸಂಸ್ಕೃತಿ ಹೋಗುತ್ತೆ ಅದು ಇದು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾ ಇದ್ರು ಅಂದ್ರೆ ಬೇರೆ ದೇಶದಿಂದ ಯಾವ್ದೋ ಒಂದು ಕಂಪ್ನಿ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ, ಅವ್ರಿಗೆ ನಾವು ಅವಕಾಶ ಕೊಡ್ತಾ ಇರ್ಲಿಲ್ಲ, ರಿಸ್ಟ್ರಿಕ್ಷನ್ಸ್ ಗಳು ಮಾಡ್ತಾ ಇದ್ರಿ. ಈ ತರ ಏನಾಯ್ತು ಇಂಡಸ್ಟ್ರೀಸ್ ನಲ್ಲಿ ಸಮಸ್ಯೆ ಎದುರಿಸ್ತಾ ಇದ್ರಿ. ನೋ ಟ್ಯಾಕ್ಸ್ ವೇರ್ ವೆರಿ ಹೈಯರ್, ಸೋ ಪೀಪಲ್ ಟ್ಯಾಕ್ಸ್ ನೋಟ್ಸ್ ವೇರ್ ವೆರಿ ಹೈ, ಸೊ ಪೀಪಲ್ ವೇರ್ ರೆಫ್ಯೂಸ್ ಟು ಪೇ. ಅಂದ್ರೆ ಒಂದು 100 ರೂಪಾಯಿ ವಸ್ತು ನಾವು ಖರೀದಿ ಮಾಡಿದ್ರೆ 30 ರೂಪಾಯಿ ಟ್ಯಾಕ್ಸ್ ಕಟ್ಬೇಕು ಅಂದ್ರೆ ಬಿಡಪ್ಪ 30 ರೂಪಾಯಿ ಅದರಿಂದ ನಾವು ಇನ್ನೊಂದು ತಪ್ಪಿಸ್ಕೊಳ್ಳೋ ಒಂದು ದಾರಿ ನೋಡ್ಬೇಕು ಅಂತ ನೋಡ್ತಾರೆ. ನಾವು ಅದರಿಂದ ಏನ್ ಮಾಡಿದ್ರೆ ಟ್ಯಾಕ್ಸ್ ಪೇ ರೆಡ್ಯೂಸ್ ಮಾಡಿದಾಗ ಏನಾಗುತ್ತೆ, ಅವ್ರು ಕಡಿಮೆ ತಾನೇ ಟ್ಯಾಕ್ಸ್ ನಾವೇ ಕಟ್ಟನ್ಬಿಡು, ಏನ್ ಸುಮ್ನೆ ರಿಸ್ಟ್ರಿಕ್ಷನ್ಸ್ ಅನ್ನೋದನ್ನೆಲ್ಲ ಒಂದು ಬಾನೆ ಬರುತ್ತೆ. ಈ ರೀತಿ ಎಲ್ಲ ಒಂದು ಕೆಲವು ಕಾರಣದಿಂದ ಏನ್ ಮಾಡಿದ್ರೆ ನಾವು LPG ನ ಅಡಾಪ್ಟ್ ಮಾಡ್ತೀವಿ. ಈ LPG ನಾವು ಹೇಳ್ದಂಗೆ 3 ರೀತಿಯಾಗಿ ಮಾಡ್ಕೊಂಡ್ ಬಂದಿದ್ವಿ. ಮೊದಲನೇದಾಗಿ ನಾವು ಲಿಬರಲೈಸೇಷನ್ಸ್ ನೋಡೋಣ. ಲಿಬರಲೈಸೇಷನ್ಸ್ ನಲ್ಲಿ there were 4 reform under liberalization. ಒಂದು ಇಂಡಸ್ಟ್ರಿಯಲ್ ರಿಫಾರ್ಮ್, ಫೈನಾನ್ಷಿಯಲ್ ರಿಫಾರ್ಮ್, ಫಿಸಿಕಲ್ ರಿಫಾರ್ಮ್, ಎಕ್ಸ್ಟರ್ನಲ್ ರಿಫಾರ್ಮ್ ಅಂತೇಳಿ 4 ರಿಫಾರ್ಮ್ ನಾವು ನೋಡ್ತೀವಿ. ಮೊದಲನೇದಾಗಿ ನಾವು ಇಂಡಸ್ಟ್ರಿಯಲ್ ರಿಫಾರ್ಮ್ ನೋಡಿದ್ರೆ ಇಂಡಸ್ಟ್ರೀಸ್ ನಲ್ಲಿ ನಮ್ಮ ಕೆಲವೇ ಇಂಡಸ್ಟ್ರೀಸ್ ಗಳು ಮಾತ್ರ ಗೌರ್ಮೆಂಟ್ ನ ನಡೆಸುವಂತ ಒಂದು ಅವಕಾಶ ಇತ್ತು. ಮಿಕ್ಕಿದೆಲ್ಲ ಏನ್ ಮಾಡ್ತೀವಿ ನಾವು ಪ್ರೈವೇಟೈಸೇಷನ್ಸ್ಗೆ ಇಂಡಸ್ಟ್ರೀಸ್ ಗಳು ಬೇರೆ ಉದ್ಯಮ ನಡೆಸೋವರೆಗೂ ನಾವು ಅವಕಾಶ ಮಾಡ್ತೀವಿ. ಕೆಲವೇ ಒಂದು ಅಂದ್ರೆ ಲಿಕ್ಕರ್ ಇರ್ಬೋದು, ಸಿಗರೆಟ್ ಇರ್ಬೋದು, ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಇರ್ಬೋದು, ಡೇಂಜರಸ್ ಕೆಮಿಕಲ್ಸ್ ಇರ್ಬೋದು, ಈ ತರ ಕೆಲವೇ ಒಂದು ಎಕ್ವಿಪ್ಮೆಂಟ್ಸ್ ಗಳನ್ನ ಮಾತ್ರ ಏನ್ ಮಾಡ್ತೀವಿ ನಾವು ಗೌರ್ಮೆಂಟ್ ನವ್ರ ಹತ್ರ ಉಳಿಸ್ಕೊಂಡು ಮಿಕ್ಕಿದೆಲ್ಲ ಈಗ ತಯಾರು ಮಾಡೋದಕ್ಕೆ ಇಂಡಸ್ಟ್ರೀಸ್ ಗಳಿಗೆ ನಾವು ಅವಕಾಶ ಮಾಡ್ಕೊಟ್ರಿ. ನೆಕ್ಸ್ಟ್ ಗೌರ್ಮೆಂಟ್ ಫ್ರೀಡಮ್ ಮಾಡ್ತು ಇಂಪೋರ್ಟ್ ಮಾಡಕ್ಕೆ. ಬೇರೆ ದೇಶದಿಂದ ನಾವು ಕ್ಯಾಪಿಟಲ್ಸ್ ಗೂಡ್ಸ್ ನಮ್ಮಲ್ಲಿ ಒಂದು ಅಂತ ಎಫಿಷಿಯನ್ಸಿ ಇರಲಿಲ್ಲ, ಅಂತ ಪ್ರೊಡಕ್ಷನ್ಸ್ ಇಲ್ಲದ ಕಾರಣದಿಂದ ಏನ್ ಮಾಡಿದ್ರೆ ನಾವು ಬೇರೆ ದೇಶದಿಂದ ಕ್ಯಾಪಿಟಲ್ ಗೂಡ್ಸ್ ನ ನಾವೇನ್ ಮಾಡ್ಬೋದು ನಮ್ಮ ದೇಶದೊಳಗೆ ತಗೊಂಡು ನಾವು ಏನ್ ಮಾಡ್ಬೋದು ಪ್ರೊಡಕ್ಷನ್ ಮಾಡಕ್ಕೂ ಇಂಡಸ್ಟ್ರಿಯಲ್ ಸೆಕ್ಟರ್ಸ್ ಗಳಿಗೆ ನಾವು ಅವಕಾಶ ಮಾಡ್ಕೊಟ್ರಿ. ನಮ್ಮಲ್ಲಿ ಪ್ರೊಡಕ್ಷನ್ ಆಗ್ತಿದ್ದ ವಸ್ತುಗಳಿಗೂ ನಾವೇನ್ ಮಾಡಿದ್ರಿ ಯಾವುದೇ ಒಂದು ರಿಸ್ಟ್ರಿಕ್ಷನ್ಸ್ ಇಲ್ದಿದ್ರೆ ನಾವು ಬೇರೆ ದೇಶಕ್ಕೆ ಸೇಲ್ ಮಾಡೋ ಅಂತ ಒಂದು ಅವಕಾಶನೂ ಮಾಡ್ಕೊಟ್ರಿ. ಸರಿನಾ? ಈ ತರ ಎಲ್ಲ ನಾವೇನ್ ಮಾಡಿದ್ವಿ ಇಂಡಸ್ಟ್ರಿಯಲ್ ಸೆಕ್ಟರ್ಸ್ ನಾಗೆ ಮೊದಲಾಗೆ ನಾವು ಎಲ್ಲಾ ಸೆಕ್ಟರ್ಸ್ಗೂ ನಾವು ಯಾವ್ದೇ ಒಂದು ರಿಸ್ಟ್ರಿಕ್ಷನ್ಸ್ ಇಲ್ಲದೆ ಏನ್ ಮಾಡಿದ್ವಿ ಲೈಸೆನ್ಸ್ ಕೊಟ್ರಿ. ಯಾವುದು ನಮ್ದ್ರಲ್ಲಿ ಇಂಡಸ್ಟ್ರೀಸ್ ನ ಉದ್ಯಮ ಮಾಡ್ರಿ, ನಿಮ್ಗೆ ಬೇಕಾದಂತ ವಸ್ತುಗಳಿರ್ಬೋದು, ಜಾಗಗಳಿರ್ಬೋದು, ಕಚ್ಚಾ ವಸ್ತುಗಳಿರ್ಬೋದು, ಸರ್ವಿಸ್ ವಸ್ತುಗಳಿರ್ಬೋದು, ನಮ್ಗೆಲ್ಲ ನಿಮ್ಗೆ ಒದಗಿಸ್ಕೊಡ್ತೀವಿ ಅನ್ನೋ ಒಂದು ಭರವಸೆನ ಕೊಟ್ರಿ ಯಾರಿಗೆ ಖಾಸಗಿ ಉದ್ಯಮಿಗಳಿಗೆ. ನೆಕ್ಸ್ಟ್ ಫಿಸಿಕಲ್ ಫೈನಾನ್ಷಿಯಲಿ ರಿಫಾರ್ಮ್ ನಾವು ಏನೇನ್ ಮಾಡ್ಕೊಂಡ್ ಬಂದ್ರಿ ಅಂತ ಹೇಳಿದ್ರೆ ನಾವು ಬ್ಯಾಂಕ್ಸ್ ಗಳನ್ನ ಓಪನ್ ಮಾಡಕ್ಕೆ ಅನುಮತಿ ಮಾಡ್ಕೊಟ್ರಿ. ಯಾವ್ದೇ ಒಂದು RBI ಇರ್ಬೋದು, ಅದೊಂಥರ ಫೆಸಿಲಿಟೇಟರ್ ತರಾನೇ ಕೆಲಸ ಮಾಡ್ತೀವಿ. ಯಾವ್ದೇ ಒಂದು ರಿಸ್ಟ್ರಿಕ್ಷನ್ಸ್ ಇಲ್ಲ. ನಿಮ್ ಬ್ಯಾಂಕ್ ಅಲ್ಲಿ ಏನಾದ್ರು ಡಿಸಿಷನ್ಸ್ ತಗೋಬೇಕಂದ್ರೆ ನೀವೇ ತಗೊಳ್ಳಿದ್ದೆ ಡಿಸಿಷನ್ಸ್, ನಿಮ್ಗೆ ಫುಲ್ ಪವರ್ ಕೊಡ್ತೀರಿ ಅನ್ನೋ ಒಂದು ಅಶ್ಯೂರಿಟಿ ಕೊಟ್ಟರು ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಗಳಿಗೂ. ನೆಕ್ಸ್ಟ್ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗೂ ಸಹ ಏನ್ ಮಾಡಿದ್ರಿ ನಮ್ಮ ದೇಶದ ಬ್ಯಾಂಕ್ಸ್ ಗಳಿರ್ಬೋದು, ನಮ್ಮ ದೇಶದ ಶೇರ್ ಗಳಿರ್ಬೋದು, ಸೆಕ್ಯೂರಿಟೀಸ್ ಗಳು ಇರ್ಬೋದು, ನೀವು ಇನ್ವೆಸ್ಟ್ ಮಾಡ್ಬೋದು. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಮಾಡಿ, ಇಲ್ಲ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ ಮಾಡ್ತೀರಾ ಮಾಡಿ, ನಾವು ನಿಮ್ಗೆ ಶೂರಿಟಿ ಕೊಡ್ತೀರಿ ಅಂತ ಹೇಳಿ ಅವಕಾಶ ಮಾಡ್ಕೊಟ್ರಿ. ಸರಿನಾ? ಈ ರೀತಿ ಏನ್ ಮಾಡಿದ್ರೆ ಬ್ಯಾಂಕಿಂಗ್ ಸೆಕ್ಟರ್ಸ್ ನಲ್ಲೂ ನಾವು ಕೆಲವು ಸುಧಾರಣೆ ತಂದ್ವಿ. ನೆಕ್ಸ್ಟ್ ಫಿಸಿಕಲ್ ರಿಫಾರ್ಮ್ ಅಂತ ಹೇಳಿ. ಫಿಸಿಕಲ್ ರಿಫಾರ್ಮ್ ಅಂದ್ರೆ ಇಟ್ ರಿಲೇಟ್ಸ್ ಟು ಟೋಟಲ್ ರೆವಿನ್ಯೂ ಅಂಡ್ ಎಕ್ಸ್ಪೆಂಡಿಚರ್ಸ್ ಆಫ್ ದಿ ಗೌರ್ಮೆಂಟ್. ಬಿಫೋರ್ ಲಿಬರಲೈಸೇಷನ್ ದಿ ಟ್ಯಾಕ್ಸ್ ವೇರ್ ವೆರಿ ಹೈ ಅಂಡ್ ದಿಸ್ ಎನ್ಕರೇಜ್ ಟ್ಯಾಕ್ಸ್ ಇವ್ಯಾಲ್ಯೂಯೇಷನ್ ಬೈ ದಿ ಪೀಪಲ್. ಅಂದ್ರೆ ಇವಾಗ ಮುಂಚೆ ಲಿಬರಲೈಸೇಷನ್ ಮುಂಚೆ ಹೆವಿ ಟ್ಯಾಕ್ಸ್ ಗಳನ್ನ ಕಲೆಕ್ಟ್ ಮಾಡ್ತಿದ್ರು. ಇದರಿಂದ ಏನಾಗ್ತಿತ್ತು ಅಂದ್ರೆ ಜನಗಳು ಬಿಡು ಅಷ್ಟೊಂದು ಟ್ಯಾಕ್ಸ್ ಏನ್ ಕಟ್ಬಾರದು ಅಂತೇಳಿ ಅದನ್ನ ತಪ್ಪಿಸ್ಕೊಳಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದ್ರು. ಆಫ್ಟರ್ ಲಿಬರಲೈಸೇಷನ್ ದಿ ಟ್ಯಾಕ್ಸ್ ವೇಸ್ ರೆಡ್ಯೂಸ್ಡ್. ಆಮೇಲೆ ಏನಾಯ್ತು ಆಫ್ಟರ್ ಲಿಬರಲೈಸೇಷನ್ ಏನಾಯ್ತು ಅಂದ್ರೆ ಟ್ಯಾಕ್ಸ್ ನ ಅತಿ ಕಡಿಮೆಯಾಗಿ ನಾವು ಮಾಡೋದ್ರಿಂದ ಏನಾಯ್ತು ಅವ್ರುನು ಇಲ್ಲ ನಾವು ಕಟ್ಬೋದು, ಏನ್ ಸುಮ್ಮನೆ ತಪ್ಪಿಸ್ಕೊಳ್ಳೋದು ಅನ್ನೋ ಒಂದು ಮನೋಭಾವದಿಂದ ಕರೆಕ್ಟ್ ಟ್ಯಾಕ್ಸ್ ಪೇ ಮಾಡಕ್ಕೆ ಒಂದು ಅವಕಾಶ ಮಾಡ್ಕೊಟ್ರಿ. ನೆಕ್ಸ್ಟ್ ಪ್ರೊಡ್ಯೂಸರ್ ಪೇ ಫಾರ್ ಪೇಯಿಂಗ್ ಟ್ಯಾಕ್ಸ್ ವೇರ್ ಸಿಂಪ್ಲಿಫೈಡ್. ಯಾವ್ದೇ ಒಬ್ಬ ಕಾಮನ್ ವ್ಯಕ್ತಿನೂ ಅಷ್ಟೇನೆ ಇದನ್ನ ಅರ್ಥ ಮಾಡ್ಕೊಳ್ಳೋಂತ ಒಂದು ಅವಕಾಶ ಸಾಧ್ಯವಾಗೋ ರೀತಿ ಮಾಡ್ಕೊಟ್ರಿ. ನಾವ್ ಇವಾಗ ಏನಾದ್ರು ಟ್ಯಾಕ್ಸ್ ನ ನೀವು ಕಟ್ಬೇಕು ಅಂತ ಹೇಳಿದ್ರೆ ಅದನ್ನೊಂದು ಒಂದು ದೊಡ್ಡ ಬುಕ್ ಒಂದು 500 ಪೇಜ್ 600 ಪೇಜ್ ಮಾಡ್ಕೊಟ್ಬಿಟ್ಟಾಗ ಅವರು ಅದನ್ನ ಮುಟ್ಕೊಂಡು ಎಲ್ಲಿ ಯಾವ ವಿಷಯ ಇದೆ, ನಾವ್ ಯಾವ ಟ್ಯಾಕ್ಸ್ ಕಟ್ಬೇಕು, ನಮ್ದು ಯಾವ ಬಿಸ್ನೆಸ್ ಇದೆ ಅಂತ ನೋಡ್ಕೊಂಡು ಅದ್ ಮುಟ್ಕೊಂಡ ಅಷ್ಟೇನೆ 1 ವರ್ಷ ಕಳೆದೋಗ್ತದೆ. ಸರಿನಾ? ಆ ರೀತಿ ಅಷ್ಟೊಂದು ಯಾವ್ದೇ ಒಬ್ಬ ಟ್ಯಾಕ್ಸ್ ಕಟ್ಟೋರ್ ಇರ್ಬೋದು, ಸರ್ವಿಸ್ ಸೆಕ್ಟರ್ಸ್ ಇರ್ಬೋದು, ಇಂಡಸ್ಟ್ರಿಯಲ್ ಸೆಕ್ಟರ್ಸ್ ಇರ್ಬೋದು, ಯಾವ್ದೇ ಒಂದು ವ್ಯಕ್ತಿ ಟ್ಯಾಕ್ಸ್ ನ ಕಟ್ಟೋನು ಈಸಿಯಾಗಿ ಅರ್ಥ ಮಾಡ್ಕೊಂಡು ನಾವು ಇದಿಷ್ಟೇ ಟ್ಯಾಕ್ಸ್ ಕಟ್ಬೋದು ಅನ್ನೋ ಒಂದು ಈಸಿ ಮೆಥಡ್ ಆಗಿ ಏನ್ ಮಾಡಿದ್ವಿ ನಾವು ಒಂದು ಪ್ಲಾನ್ ಮಾಡಿದ್ವಿ. ನಾನ್ ಪ್ಲಾನ್ ಎಕ್ಸ್ಪೆಂಡಿಚರ್ ಬೈ ದಿ ಗೌರ್ಮೆಂಟ್ ಆಸ್ ರಿಡ್ಯೂಸ್ಡ್. ನಾನ್ ಪ್ಲಾನ್ ಎಕ್ಸ್ಪೆಂಡಿಚರ್ಸ್ ನಾವೇನ್ ಮಾಡಿದ್ವಿ ರಿಡ್ಯೂಸ್ ಮಾಡ್ಕೊಂಡು ಬಂದ್ರಿ. ನೆಕ್ಸ್ಟ್ ಎಕ್ಸ್ಚೇಂಜ್ ರೇಟ್ ಅಲ್ಲೂ ನಾವು
ರಿಫಾರ್ಮ್ ತಂದ್ರಿ, ಡಿವ್ಯಾಲ್ಯೂಯೇಷನ್ಸ್ ಮಾಡಿದ್ರಿ. ನಮ್ಮ ಕರೆನ್ಸಿನ ಏನ್ ಮಾಡಿದ್ರಿ, ಒಂದು ವಿದೇಶಿ ನಾಣ್ಯಕ್ಕಿಂತ ವಿದೇಶಿ ನಾಣ್ಯ ಒಂದು ₹60 ಆ ಕೊಟ್ಟು ನಾವು ಒಂದು ನಾಣ್ಯನ ತಗೊಂಡ್ಬರ್ತಾ ಇದ್ದಿದ್ನ ನಾವೇ ಏನ್ ಮಾಡಿದ್ರಿ ₹68ಗೆ ಜಾಸ್ತಿ ಮಾಡ್ಕೊಂಡ್ರಿ. ₹68 ಜಾಸ್ತಿ ಮಾಡ್ಕೊಂಡಿದ್ರಿಂದ ಏನಾಯ್ತು, ವಿದೇಶಿ ಬೆಲೆ ವಿದೇಶಿ ಪರ್ಚೇಸಿಂಗ್ ಪವರ್ ಜಾಸ್ತಿ ಬಂತು. ಅದರಿಂದ ಅವ್ರು ಏನ್ ಮಾಡಿದ್ರು, ನಮ್ಮ ದೇಶದಲ್ಲಿ ಅತಿ ಅತಿ ಹೆಚ್ಚು ಸರಕು ಸೇವೆಗಳನ್ನ ತಗೊಂಡು ಹೋಗಕ್ಕೆ ಸಾಧ್ಯ ಆಯ್ತು. ಇದರಿಂದ ಏನಾಯ್ತು, ನಮ್ಮ ಎಕ್ಸ್ಚೇಂಜ್ ರೇಟು ಜಾಸ್ತಿ ಆಗ್ತಾ ನಮ್ಮ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಹೆಚ್ಚಾಗ್ತಾ ಬಂತು. ನೆಕ್ಸ್ಟ್ ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟ್ ಸಿಸ್ಟಮ್ನ ತಂದ್ರಿ. ಮೊದ್ಲೇನಾಯ್ತು ಅಂದ್ರೆ ನಮ್ದು ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ ಇತ್ತು. ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ ಅಂತ ಹೇಳಿದ್ರೆ ನಾವ್ ಇವಾಗ ಒಂದು ವರ್ಷದಲ್ಲಿ ಯಾವ್ದೇ ಹೆಂಗೆ ಆಗಿರ್ಲಿ, ಡಿಮ್ಯಾಂಡ್ ಆಗಿರ್ಲಿ, ಸಪ್ಲೈ ಆಗಿರ್ಲಿ, ಡಿಮ್ಯಾಂಡ್ ಜಾಸ್ತಿ ಆಗಿರ್ಲಿ, ಸಪ್ಲೈ ಕಡಿಮೆ ಆಗಿರ್ಲಿ, ಯಾವ್ದೇ ಒಂದು ಎಂತ ಒಂದು ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ ನಮ್ದ್ರಲ್ಲಿ ಒಂದು ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ ಇತ್ತು. ಅಂದ್ರೆ ಇವಾಗ $1ಗೆ ₹60 ಅಂತ ಫಿಕ್ಸ್ ಮಾಡ್ಬಿಟ್ಟಿದ್ರಿ. ಅದ ವರ್ಷ ಫುಲ್ಲುನು ₹60 ಇರ್ತಾ ಇತ್ತು. ಯಾರೇ ಒಬ್ರು ಒಂದು ಯಾವ್ದೋ ಒಬ್ಬ ಈ ನಮ್ಮ ಡೊಮೆಸ್ಟಿಕ್ ಪ್ರೊಡ್ಯೂಸರ್ ಏನ್ ಮಾಡ್ಬೇಕಾಗಿತ್ತು ಅಂದ್ರೆ ಕ್ಯಾಪಿಟಲ್ ಯಾವ್ದೋ ಒಂದು ಕಂಪನಿ ಸ್ಟಾರ್ಟ್ ಮಾಡ್ತಾ ಇದಾರೆ ಅಂತ. ಕಂಪನಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಅವ್ರಿಗೆ ಬೇಕಾದಂತ ಕ್ಯಾಪಿಟಲ್ಸ್ಗಳೆಲ್ಲ ಅಮೆರಿಕದಲ್ಲೆಲ್ಲ ಅಮೆರಿಕದಲ್ಲೆಲ್ಲ ಇದ್ದಾಗ ಏನ್ ಮಾಡ್ಬೇಕಾಯ್ತು ಅಂದ್ರೆ ಅವನು ಡಿಮ್ಯಾಂಡ್ ಮಾಡ್ತಾನೆ ಡಾಲರ್ಸ್ಗಳನ್ನ ಅಲ್ಲಿರೋಂತ ಒಂದು ಸರಕು ಸೇವೆಗಳನ್ನ ಪರ್ಚೇಸ್ ಮಾಡಕ್ಕೆ. ಅವಾಗ ಏನಾಯ್ತು, ಅತಿ ಹೆಚ್ಚು ಅಂತವ್ರು ತುಂಬಾ ಜನ ಸೀಸನ್ ಅಲ್ಲಿ ಏನ್ ಮಾಡ್ಬಿಟ್ರು, ತುಂಬಾ ಫ್ಯಾಕ್ಟರೀಸ್ ಓಪನ್ ಮಾಡಬೇಕು ಅಂತ ಹೇಳಿ ಡಿಮ್ಯಾಂಡ್ ವ್ಯಕ್ತಪಡಿಸಿದ್ರು ಅಂತ ಇಟ್ಕೊಳ್ರಿ. ಡಿಮ್ಯಾಂಡ್ ಹೆಚ್ಚು ವ್ಯಕ್ತಪಡಿಸಿದಾಗ ಏನಾಗುತ್ತೆ, ಡಾಲರ್ ತುಂಬಾ ಡಿಮ್ಯಾಂಡ್ ಆಗ್ಬಿಡುತ್ತೆ. ಆದ್ರೆ ಡಿಮ್ಯಾಂಡ್ ಆದಂತ ಸಂದರ್ಭದಲ್ಲಿ ಯಾರು ಫಸ್ಟ್ ಅಂತಾರೋ ಅವ್ರಿಗೇನೆ ಡಾಲರ್. ನೆಕ್ಸ್ಟ್ ಅದೇನಾಯ್ತು, ರಿಸರ್ವ್ ಎಕ್ಸ್ಚೇಂಜ್ ರೇಟ್ ಈ ತರ ಒಂಥರ ಡಿಮ್ಯಾಂಡ್ ಇರ್ಲಿ, ಯಾರು ಫಸ್ಟ್ ಬೈ ಮಾಡ್ತಾರೋ ಅವ್ರಿಗೆ ಆಮೇಲೆ ನೆಕ್ಸ್ಟ್ ಸಿಗ್ತಲಿಲ್ಲ. ಈ ರೀತಿ ಏನಾಗ್ತಿತ್ತು, ಅದು ಒಂಥರ ಅನ್ಕಂಫರ್ಟಬಲ್ ಆಗಿರ್ತಿತ್ತು. ಆದ್ರಿಂದ ಏನ್ ಮಾಡಿದ್ರಿ ನಾವು, ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟ್ ತಗೊಂಡ್ರಿ. ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟ್ ಅಂದ್ರೆ ಡಾಲರ್ಸ್ ಏನಾದ್ರು ಡಿಮ್ಯಾಂಡ್ ಜಾಸ್ತಿ ಆಯ್ತು ಅಂದ್ರೆ ಅದಕ್ಕೆ ಬೆಲೆ ಜಾಸ್ತಿ ಆಗುವಂಥದ್ದು, ಆ ಡಿಮ್ಯಾಂಡ್ ಏನಾದ್ರು ಕಡಿಮೆ ಇತ್ತು ಅಂದ್ರೆ ಅದ್ರದ್ದು ಮೌಲ್ಯನ ಕಡಿಮೆ ಮಾಡುವಂಥದ್ದು. ಈ ತರ ಒಂದು ಏನ್ ಮಾಡಿದ್ವಿ, ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟ್ ನ ನಾವೇನ್ ಮಾಡಿದ್ವಿ ಆಫ್ಟರ್ LPG ನಾವು ಅಡಾಪ್ಟ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಟ್ರೇಡ್ ನಲ್ಲಿ ಯಾವ ತರ ನಾವು ರಿಫಾರ್ಮ್ ಮಾಡ್ತೀವಿ ಅಂತೇಳಿ. ಎಕ್ಸ್ಟರ್ನಲ್ ರಿಫಾರ್ಮ್, ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್. In 1991 devaluation of rupee, so by this foreign currency can buy in Indian goods. ಅಂದ್ರೆ ನಾವ್ ಇವಾಗ ಅದೇ ನಾನು ಹೇಳ್ದಂಗೆ ಡಿವ್ಯಾಲ್ಯೂಯೇಷನ್ ಮಾಡಿದ್ವಿ. ಡಿವ್ಯಾಲ್ಯೂಯೇಷನ್ ಮಾಡೋದ್ರಿಂದ ಏನಾಯ್ತು, ನಾವು ನಮ್ಮ ಒಂದು ಸರಕು ಸೇವೆಗಳು ವಿದೇಶದವರು ಅತಿ ಹೆಚ್ಚಾಗಿ ನಾವು ಅವ್ರೇನ್ ಮಾಡಿದ್ರು ಪರ್ಚೇಸಿಂಗ್ ಪವರ್ನ ಗೂಡ್ಸ್ಗಳನ್ನ ಏನ್ ಮಾಡಿದ್ರು ತಗೊಳಕ್ಕೆ ಸಾಧ್ಯ ಮಾಡಿದ್ರು. ಇವಾಗ ನಾವು ಚೀನಾ ಉದಾಹರಣೆ ತಗೊಂಡ್ರೆ, ಚೀನಾದಲ್ಲಿ USA ದಲ್ಲಿ ನಡೀತಾರಂತ ವಾರ್ ಇದೆ, ಕೋಲ್ಡ್ ವಾರ್ ಏನು ಅಂತ ಹೇಳಿದ್ರೆ, ಅವರು ಡಾಲರ್ಸ್ಗಳು ಇದೆಯಲ್ಲ, ಡಾಲರ್ಸ್ಗಳಿಂದ ಚೀನಾ ಕರೆನ್ಸಿ ಮೌಲ್ಯನ ಕಡಿಮೆ ಮಾಡ್ಕೊಂಡಿದ್ದಾರೆ. ಚೀನಾ ಕಡಿಮೆ ಮಾಡ್ಕೊಂಡಿರೋದ್ರಿಂದ ಏನ್ ಮಾಡ್ತಿದ್ದಾರೆ, ಬೇರೆ ವಿಶ್ವದಲ್ಲೂ ಸಹ ಅತಿ ಹೆಚ್ಚು ಅನೇಕ ದೇಶಗಳು ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ಇವಾಗ ಗೂಡ್ಸ್ ಅಂಡ್ ಸರ್ವಿಸ್ ಡಾಲರ್ ಮೌಲ್ಯ ಚೀನಾ ಕಡಿಮೆ ಇರೋದ್ರಿಂದ ಏನ್ ಮಾಡ್ತಿದ್ದಾರೆ, ಅವ್ರು ಎಲ್ಲಾನು ಚೀನಾ ಪ್ರಾಡಕ್ಟ್ಸ್ ಗಳನ್ನೇ ನಾವ್ ಏನ್ ಮಾಡೋಣ, ಕೊಂಡ್ಕೊಳ್ಳೋಣ. ಆಮೇಲೆ ತಿರ್ಗಾ ಏನಕ್ಕೆ ಅಮೆರಿಕ ಡಾಲರ್ಸ್ಗಳಿದೆ, ಅದ್ರದ್ದು ಒಂದು ಪ್ರಾಡಕ್ಟ್ಸ್ ತುಂಬಾ ಬೆಲೆ ಇದೆ, ಅದರಿಂದ ನಾವ್ ಏನ್ ಮಾಡ್ತೀವಿ, ಚೀನಾ ಪ್ರಾಡಕ್ಟ್ಸ್ ನ ಕೊಂಡ್ಕೊಳ್ಳೋಣ ಅಂತ ಹೇಳಿ ಚೀನಾ ಪ್ರಾಡಕ್ಟ್ಸ್ ಗಳು ಜಾಸ್ತಿ ಈ ವಿಶ್ವದಲ್ಲಿ ಏನಕ್ಕೆ ಸೇಲ್ ಆಗ್ತಾ ಇದೆ ಅಂದ್ರೆ ಈ ಒಂದು ದೇಶದಿಂದ ಸೇಲ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಈ ರೀತಿ ಇದು ಏನು ಅಂತ ಹೇಳಿದ್ರೆ, ಕೆಲವು ದೇಶಕ್ಕೆ ಅನುಕೂಲ ಆಗುತ್ತೆ, ಕೆಲವು ದೇಶಕ್ಕೆ ಅನಾನುಕೂಲ ಆಗುತ್ತೆ. ಅನುಕೂಲ ಹೆಂಗೆ ಆಗುತ್ತೆ ಅಂತ ಹೇಳಿದ್ರೆ, ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಎಲ್ಲೋ ಹೇಳಿದ್ದೆ ಅಂತ ಕಾಣುತ್ತೆ. ಅವಾಗ ಏನು ಅಂತ ಹೇಳಿದ್ರೆ, ಇದು ಇವಾಗ ನಮ್ದ್ರಲ್ಲಿ ಎಕ್ಸ್ಪೋರ್ಟ್ ಅತಿ ಹೆಚ್ಚಾಗಿದ್ದಾಗ ಏನ್ ಮಾಡ್ಬೋದು, ನಾವು ಕಡಿಮೆ ಮಾಡ್ಕೊಬಹುದು. ಕಡಿಮೆ ಮಾಡ್ಕೊಂಡಾಗಿದ್ದಾಗ ಏನಾಗುತ್ತೆ, ನಮ್ಮ ದೇಶದ ಮೇಲೆ ಅವರು ಏನ್ ಮಾಡ್ತಾರೆ, ಇಂಪೋರ್ಟ್ ಮಾಡ್ಕೊಂತ ಇರ್ತಾರೆ. ಅವಾಗ ಇಂಪೋರ್ಟ್ ಮಾಡ್ಕೊಂತ ಇದ್ದಾಗ ನಮ್ದು ಎಕ್ಸ್ಪೋರ್ಟ್ ಆಗ್ತಾ ಇದ್ರೆ ನಮ್ಗೇನ್ ಲಾಭ ಗಳಿಸ್ತಾ ಇರುತ್ತೆ. ನಮ್ಮ ದೇಶದ ಎಕ್ಸ್ಪೋರ್ಟ್ ಕಡಿಮೆ ಇದ್ದು ನಾವು ನಮ್ಮ ಮೌಲ್ಯನೂ ಅತಿ ಕಡಿಮೆ ಮಾಡ್ಕೊಂಡಾಗ ಏನಾಗುತ್ತೆ, ನಮ್ದ್ರಲ್ಲಿಂದ ಹೊರಗೆ ಹೋಗೋದೇ ಇಲ್ಲ. ನಾವು ಅವಾಗ ಏನಾಗುತ್ತೆ, ನಾವು ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊಬೇಕಾದ್ರೆ ನಾವು ಅತಿ ಹೆಚ್ಚು ಬೆಲೆನ ಕೊಡ್ಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ಎಕಾನಾಮಿಕಲಿ ನಾವು ತೊಂದರೆಯನ್ನ ಅನುಭವಿಸ್ತಾ ಇರ್ತೀವಿ. ಈ ರೀತಿನೂ ಕೆಲವು ಸಂದರ್ಭದಲ್ಲಿ ಏನ್ ಮಾಡ್ತೀವಿ, ಡಿವ್ಯಾಲ್ಯೂಯೇಷನ್ ನಮ್ಗೆ ಸಮಸ್ಯೆ ಮಾಡಬಹುದು. ನೆಕ್ಸ್ಟ್ ಆಮೇಲೆ ಏನಾಯ್ತು, ಇದು ನಾವು ಟ್ರೇಡ್ ಬೇರೆಸ್ಗಳಿದ್ವು ಕೆಲವು, ಕೋಟಾಗಳು ವಿಧಿಸುವಂತದ್ದಿರ್ಬೋದು. ಕೋಟಾಗಳು ಅಂದ್ರೆ ಇಷ್ಟೇ ನಾವು ಪ್ರಾಡಕ್ಟ್ಸ್ ಗಳನ್ನ ಆಮದು ಮಾಡ್ಕೊಳೋದು, ಅದಕ್ಕಿಂತ ನೀವು ಎಷ್ಟೇ ಕೊಟ್ರು ನಾವು ಆಮದು ಮಾಡ್ಕೊಡಲ್ಲ, ನೀವು ಎಷ್ಟೇ ಟ್ಯಾಕ್ಸ್ ಹೆಚ್ಚಿಗೆ ಕಟ್ಟಿದ್ರು ನಾವು ಅದಕ್ಕೆ ಅವಕಾಶ ಮಾಡ್ಕೊಡಲ್ಲ ಅಂತ ಇತ್ತು. ಅದನ್ನು ನಾವ್ ಏನ್ ಮಾಡಿದ್ರಿ, ಕಡಿಮೆ ಮಾಡ್ಕೊಂಡ್ರಿ. ನೆಕ್ಸ್ಟ್ ರಿಮೂವಲ್ ಆಫ್ ಎಕ್ಸ್ಪೋರ್ಟ್ ಡ್ಯೂಟೀಸ್. ನಮ್ದ್ರಲ್ಲಿ ಇದ್ದಂತ ಒಂದು ಸರಕು ಸೇವೆಗಳು ಬೇರೆ ದೇಶಕ್ಕೆ ಹೋಗ್ಬೇಕಾದಾಗ ಏನ್ ಮಾಡ್ತಿದ್ವಿ, ನಾವು ನಮ್ಮ ಉದ್ಯಮಗಳಿಗೆ ದೇಶ ಕೈಗಾರಿಕೆಗಳಿಗೆ ಏನ್ ಮಾಡ್ತೀವಿ, ನಾವು ತೆರಿಗೆಗಳನ್ನ ವಿಧಿಸ್ತಾ ಇದ್ವಿ. ಈ ರೀತಿ ತೆರಿಗೆ ವಿಧಿಸೋದು ನಾವು ಏನ್ ಮಾಡಿದ್ರೆ ಕಡಿಮೆ ಮಾಡಿದ್ವಿ. ನೆಕ್ಸ್ಟ್ ಇಂಪೋರ್ಟ್ ಗೂಡ್ಸ್ ಗಳನ್ನು ಸಹ ನಾವು ಯಾವಾಗ 1991 ಅಲ್ಲಿ ನಾವು LPG ಸೈನ್ ಆಗಿದ್ದಾಗ ಕೆಲವು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ಸ್ ಇರ್ಬೋದು, ಕೆಲವು ಸಂಸ್ಥೆಗಳು ಏನ್ ಮಾಡಿದ್ರು, ನಾವು ನಿಮ್ಗೆ ಸಹಾಯ ಮಾಡ್ತಾ ಇದೀವಿ, ನೀವು ಏನ್ ಮಾಡಿ ನಿಮ್ದ್ರಲ್ಲಿ ಒಂದು ಕೆಲವು ಎಕ್ಸ್ಪೋರ್ಟ್ ನಲ್ಲಿ ಎಲ್ಲ ಏನ್ ಮಾಡಿದ್ವಿ, ರಿಡಿಷನ್ ಮಾಡ್ಬೇಕು ಅಂತ ಒಂದು
ನಾವು ಅಗ್ರಿಮೆಂಟ್ ಮಾಡ್ಕೊಂಡ್ರಿ. ಅದರಿಂದ ಏನ್ ಮಾಡಿದ್ರೆ ನಾವು ಇಂಪೋರ್ಟ್ ಮಾಡ್ಕೊಂತ ಇದ್ದಿದ್ದ ಗೂಡ್ಸ್‌ಗಳಿಗೂ ಸಹ ನಾವೇನ್ ಮಾಡಿದ್ವಿ ಒಂದು ಕಡಿಮೆ ಟ್ಯಾಕ್ಸ್‌ಗಳನ್ನ ಹಾಕೋದಂತದ್ದು, ಕೋಟಾಗಳನ್ನ ಒಂದು ಲಿಮಿಟ್ ಆಗಿ ಮಾಡ್ಕೊಳ್ಳುವಂತ ಕೋಟಾಗಳನ್ನ ಏನ್ ಮಾಡಿದ್ರೆ ನಾವು ಸ್ಟಾರ್ಟ್ ಮಾಡಿದ್ರಿ. ನೆಕ್ಸ್ಟ್ ಅಬೋಲಿಷನ್ ಆಫ್ ಇಂಪೋರ್ಟ್ ಲೈಸೆನ್ಸಿಂಗ್ ಎಕ್ಸ್ಪೆಕ್ಟ್ ಸಮ್ ಕೇಸಸ್. ಯಾವ್ದಾರ ಒಂದು ಇಂಪೋರ್ಟ್ಸ್ ಲೈಸೆನ್ಸ್ ಮಾಡ್ಕೊಬೇಕು ಅಂದ್ರೆ ಅದನ್ನು ನಾವು ಅಬೋಲಿಷನ್ಸ್ ಮಾಡ್ಕೊಂಡ್ ಬಂದ್ರಿ. ಈ ತರ ಎಲ್ಲ ಏನ್ ಮಾಡಿದ್ರೆ ಕೆಲವು ರಿಫಾರ್ಮ್ ನ ನಾವು ಲಿಬರಲೈಸೇಷನ್ ಅಲ್ಲಿ ತಗೊಂಡ್ಬಂದ್ರಿ. ಇದರಿಂದ ನಮ್ಗೆ ಏನ್ ಅಡ್ವಾಂಟೇಜಸ್ ಆಯ್ತು ಅಂದ್ರೆ ಈ ಇಂಡಸ್ಟ್ರಿಯಲ್ ಲೈಸೆನ್ಸಿಂಗ್ ಜಾಸ್ತಿ ಆಗ್ತಾ ಬಂತು. ನಮ್ಮ ದೇಶದಲ್ಲಿ ಇರುವಂತ ಕೈಗಾರಿಕೆಗಳು ಇದ್ರಾಗ ಲಿಬರಲೈಸೇಷನ್, ಗ್ಲೋಬಲೈಸೇಷನ್, ಪ್ರೈವೇಟೈಸೇಷನ್ ಆಗಿರೋದ್ರಿಂದ ಏನ್ ಮಾಡಿದ್ರು ಕೈಗಾರಿಕೆಗಳು ಲೈಸೆನ್ಸ್ ಕೊಡೋದ್ರಿಂದ ಅದು ಕೈಗಾರಿಕೆ ಉತ್ಪಾದನೆಗಳು ಹೆಚ್ಚಾಗೋದ್ರಿಂದ ನಮ್ಮ ದೇಶಕ್ಕೆ ರಾಷ್ಟ್ರೀಯ ಆದಾಯ ಹೆಚ್ಚಾಗಕ್ಕೆ ಇದು ಒಂದು ಕಾರಣ ಆಯ್ತು. ಇನ್ಕ್ರೀಸ್ ಇನ್ ಫಾರಿನ್ ಇನ್ವೆಸ್ಟ್ಮೆಂಟ್. ಬೇರೆ ದೇಶದವರು ಸಹ ಏನ್ ಮಾಡಿದ್ರು ಇಲ್ಲಿ ಲಿಬರಲೈಸೇಷನ್ಸ್ ಇರೋದ್ರಿಂದ ಅಂತ ಯಾವ್ದು ರಿಸ್ಟ್ರಿಕ್ಷನ್ಸ್ ಇಲ್ಲ ಅಂತ ಹೇಳಿ ಇವಾಗ ನಾವು ನೋಡೋದು. ಉತ್ತರ ಕೊರಿಯಾ ಇದೆ. ಉತ್ತರ ಕೊರಿಯಾದಲ್ಲಿ ಅವರು ಅಲ್ಲಿ ಅವ್ರದ್ದು ರಾಜಪ್ರಭುತ್ವ ತರ ಅವರು ಒಂಥರ ಅವರೇ ನಡೆಸ್ಕೊಳ್ಳುವಂಥದ್ದು ಅವ್ರ ಪರಂಪರೆಯವಾಗಿ ಏನ್ ಮಾಡುತ್ತೆ ಆಡಳಿತ ಬರ್ಕೊಂಡ್ಬರ್ತಾ ಇರುತ್ತೆ. ಆದ್ರಿಂದ ಏನಾಯ್ತು ಅಂದ್ರೆ ಅವ್ರನ್ನ ಯಾವ ದೇಶನೂ ಇನ್ವೆಸ್ಟ್ ಮಾಡ್ತಾ ಇಲ್ಲ ಅವ್ರ ದೇಶಕ್ಕೆ ಹೋಗಿ. ಯಾಕೆ ಅಂದ್ರೆ ಅಲ್ಲಿ ಯಾವುದೇ ನಡೀತಾ ಇದೆ ಅವ್ರಿಗೆ ಯಾವ್ದಕ್ಕೂನು ಒಪ್ಪಿಗೆ ಸೂಚಿಸಲ್ಲ ಅಂದಾಗ ಏನ್ ಮಾಡ್ತಾರೆ ಅವ್ರಿಗೆ ಬಿಡಪ್ಪ ದೇಶದಲ್ಲಿ ಡೆಮೋಕ್ರಸಿ ಇಲ್ಲ, ಪ್ರಜಾಪ್ರಭುತ್ವ ಇಲ್ಲ, ರಾಜರ ಆಳ್ವಿಕೆ ಇದೆ ಅಂದಾಗ ಅವ್ರಿಗೂ ಒಂಥರ ಗಾಬರಿ ಆಗ್ಬಿಡುತ್ತೆ. ಈ ಡೆಮೋಕ್ರಸಿ ಇದ್ರೆ ಕರೆಕ್ಟ್ ನೋಡ್ಕೊಂಡ್ ಮಾಡ್ಬೋದು. ಅವ್ರು ಇವಾಗ ಯಾರ ಮಾತು ಕೇಳ್ತಾ ಇರೋದಕ್ಕೆ ಅವ್ರಿಗೆ ಯಾವ್ದೊಂದು ಎಕ್ಸ್ಪೋರ್ಟ್ ಆಗ್ಲಿ ಇಂಪೋರ್ಟ್ ಆಗ್ಲಿ ತಗೊಳೋದಾಗ್ಲಿ ಏನು ವ್ಯವಹಾರಗಳು ನಡೆಯೋದಿಲ್ಲ. ಈ ತರ ಏನಾಯ್ತು ಅಂದ್ರೆ ನಮ್ದ್ರಲ್ಲಿ ಇನ್ಕ್ರೀಸ್ ಆಫ್ ಫಾರಿನ್ ಇನ್ವೆಸ್ಟ್ಮೆಂಟ್ ನಮ್ದ್ರಲ್ಲಿ ಈ ತರ ಎಲ್ಲ ಒಂದು ಲಿಬರಲೈಸೇಷನ್ ಮಾಡ್ಕೊಂಡ್ ಬಂದ್ರಿ. ಅವ್ರ ತರ ನಾವೇನ್ ರೆಸ್ಟ್ರಿಕ್ಷನ್ಸ್ ಮಾಡ್ಕೊಂಡಿಲ್ಲ, ಇಲ್ಲ ನಾವ್ ಬರಲ್ಲ, ನಾವ್ ತಗೊಳೋದಿಲ್ಲ, ಹಂಗಿಲ್ಲ ಹಿಂಗಿಲ್ಲ ಏನ್ ಇಲ್ಲಿ ರಿಸ್ಟ್ರಿಕ್ಷನ್ಸ್ ಮಾಡ್ಕೊಂತೀರಿ. ನಾವೇನ್ ಮಾಡ್ತೀವಿ ಫ್ರೀ ಆಗಿ ಬಿಟ್ಟಿರೋದ್ರಿಂದ ಏನಾಯ್ತು ನಮ್ಮ ದೇಶದ ಮೇಲೆ ಬೇರೆ ದೇಶದವ್ರು ಏನ್ ಮಾಡಿದ್ರು ಇನ್ವೆಸ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಸರಿನಾ? ಫಾರಿನ್ ಇನ್ವೆಸ್ಟ್ಮೆಂಟ್ ಯಾವ ಮೂಲಕ ಅಂತ ಹೇಳಿದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ನಾವು ಹೇಳಿದೆ ನಾನು. ಕರೆಂಟ್ ಅಕೌಂಟ್, ಕ್ಯಾಪಿಟಲ್ ಅಕೌಂಟ್ ಅಂತ ಇರುತ್ತೆ. ಕ್ಯಾಪಿಟಲ್ ಅಕೌಂಟ್ ಮೂಲಕ ಏನ್ ಮಾಡ್ಬೋದು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ನ ತಗೊಂಡ್ಬಂದು ನಮ್ಮ ದೇಶದಲ್ಲಿರುವಂತ ಒಂದು ಜಾಗ ತಗೊಂಡು ಅಲ್ಲಿ ಯಾರಾದ್ರೂ ಅವರು MNC ಕಂಪನೀಸ್ ಇರ್ಬೋದು, ಸಾಫ್ಟ್ವೇರ್ ಕಂಪನೀಸ್ ಇರ್ಬೋದು, ಇಂಡಸ್ಟ್ರಿಯಲ್ಸ್ ಗಳು ಇರ್ಬೋದು. ಸರಿನಾ? ಕೋಕೋ ಕೋಲಾ ಇದೆ, ಮೆಕ್ಡೊನಾಲ್ಡ್ಸ್ ಇದಾವೆ, ಇನ್ನ ಕಾರ್ಗೋ ಕಂಪನಿ ಇದೆ, ಇನೋವಾ ಕಂಪನೀಸ್ ಇದಾವೆ. ಈ ತರ ಏನಾಯ್ತು ವಾಲ್ಮಾರ್ಟ್ ಇದಾವೆ. ಈ ತರ ಅನೇಕ ಕಂಪನಿಗಳು ನಮ್ಮ ದೇಶದಲ್ಲೂ ಇನ್ವೆಸ್ಟ್ ಮಾಡಕ್ಕೆ ಸಾಧ್ಯವಾಯ್ತು. ಇವಾಗ ಪ್ರೆಸೆಂಟ್ ಆಗಿ ನಾವ್ ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಮ ದೇಶದ ರಿಲಯನ್ಸ್ ಕಂಪನಿಯಾದ ಅನಿಲ್ ಅಂಬಾನಿ ಅವರು ಸಹ ಏನ್ ಮಾಡ್ತಿದ್ದಾರೆ ಇವಾಗ ಅವ್ರಿಗೂ ಕೆಲವು ಫಂಡ್ಗಳು ಜಾಸ್ತಿ ಬಂದಿರೋದ್ರಿಂದ ಇದರ ಚೀನಾದ ಮೇಲೆ ಕೆಲವು ಅಪವಾದ ಇದ್ರಿಂದ ಏನಾಯ್ತು ಅಂದ್ರೆ ನಮ್ಮ ದೇಶದಲ್ಲಿ ಇರುವಂತ ಒಂದು ಅನಿಲ್ ಅಂಬಾನಿ ಇರ್ಬೋದು, ಜಿಯೋ ಇರ್ಬೋದು. ಈ ಜಿಯೋ ಕಂಪನೀಸ್ಗಳು ಏನಾಗ್ತಾ ಇದೆ ಅಂದ್ರೆ ಮುಂದಿನ ದಿನಗಳಲ್ಲಿ ಇದು ವಿಶ್ವಾದ್ಯಂತ ಬ್ರಾಂಚ್ ಓಪನ್ ಮಾಡುವಂತ ಒಂದು ಸಾಧ್ಯತೆಗಳು ಇದೆ. ಇದು ಸಹ ಒಂದು ಮಲ್ಟಿನ್ಯಾಷನಲ್ ಕಂಪನೀಸ್ ಆಗಿ ಇಡೀ ವಿಶ್ವಾದ್ಯಂತ ಒಂದು ತನ್ನ ಬ್ರಾಂಚ್ ಗಳನ್ನ ಓಪನ್ ಮಾಡುತ್ತೆ ಮುಂದಿನ ದಿನಗಳಲ್ಲಿ. ಇನ್ವೆಸ್ಟ್ ಮಾಡೋಂತ ಒಂದು ಕೆಪಾಸಿಟಿ ಬೆಳೆಸ್ಕೊಂಡಿದೆ. ಓಕೆನಾ? ನೆಕ್ಸ್ಟ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಜಾಸ್ತಿ ಆಯ್ತು. ಈ ಲಿಬರಲೈಸೇಷನ್ಸ್ ಮಾಡೋದ್ರಿಂದ ಏನಾಯ್ತು ಅಂದ್ರೆ ನಮ್ಮಲ್ಲಿ ಇನ್ವೆಸ್ಟ್ಮೆಂಟ್ಸ್ ಗಳು ಜಾಸ್ತಿ ಆಯ್ತು. ಇನ್ವೆಸ್ಟ್ಮೆಂಟ್ ಗಳು ಬರೋದು, ತಗೊಳೋದು, ಕೊಡೋದು, ಕಳ್ಸೋದು ಈ ರೀತಿ ಎಲ್ಲ ಒಂದು ವ್ಯವಹಾರಗಳು ನಡೆದ ಮೇಲೆ ಏನಾಯ್ತು ನಮ್ಮದ್ರಲ್ಲಿ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಆಟೋಮೆಟಿಕ್ ಆಗಿ ಬರೋದೋಯ್ತು. ಯಾರಾದ್ರೂ ತಗೊಳೋರು ಡಿಮ್ಯಾಂಡ್ ಮಾಡೋದು, ಡಿಮ್ಯಾಂಡ್ ಸೇಲ್ ಮಾಡೋದು ಈ ತರ ಎಲ್ಲ ಮಾಡ್ಕೊಂಡು ಹೋಗೋದ್ರಿಂದ ಏನಾಯ್ತು ನಮ್ಮ ಎಕಾನಮಿನಲ್ಲಿ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಹೆಚ್ಚಿಗೆ ಆಗಕ್ಕೆ ಇದು ಸಾಧ್ಯವಾಯ್ತು. ನೆಕ್ಸ್ಟ್ ಇನ್ಕ್ರೀಸ್ ಇನ್ ಕನ್ಸಂಪ್ಷನ್ ಆಫ್ ಕಂಟ್ರೋಲ್ ಓವರ್ ದಿ ಪ್ರೈಸ್. ನೆಕ್ಸ್ಟ್ ಇದು ಮುಖ್ಯವಾದ ಒಂದು ಸಾರ್ವಜನಿಕರಿಗೆ ಏನ್ ಅನುಕೂಲ ಆಯ್ತು ಅಂತ ಹೇಳಿದ್ರೆ ಮುಂಚೆ ಬರೀ ನಮ್ಮ ದೇಶದ ಕೈಗಾರಿಕೆಗಳಲ್ಲಿ ಹೆಚ್ಚು ಬೆಲೆಗಳು ಇರ್ತಾ ಇತ್ತು, ಅಂತ ಕ್ವಾಲಿಟಿಗಳು ಇರ್ತಾ ಇದ್ದಿಲ್ಲ ಕೆಲವು ಸಂದರ್ಭದಲ್ಲಿ. ಅಂತ ಸಂದರ್ಭದಲ್ಲಿ ಇವಾಗ ಬೇರೆ ದೇಶದವರು ನ್ಯೂ ಟೆಕ್ನಾಲಜಿ, ಕ್ಯಾಪಿಟಲ್ ಟೆಕ್ನಾಲಜಿ, ಇಂಟೆನ್ಸಿವ್ ಟೆಕ್ನಾಲಜೀಸ್ಗಳನ್ನೆಲ್ಲ ನಮ್ಮ ದೇಶದಲ್ಲಿ ಒಂದು ಪ್ರಯೋಗ ಮಾಡೋದ್ರಿಂದ ಏನಾಯ್ತು ಅಂದ್ರೆ ನಮ್ಮ ದೇಶದ ಒಂದು ಏನಾಯ್ತು ಅಂದ್ರೆ ಸರಕು ಸೇವೆಗಳು ಚೀಪ್ ಆಗಿ ಕನ್ಸ್ಯೂಮರ್ಗೆ ದೊರಕಕ್ಕೆ ಒಂದು ಅವಕಾಶ ಆಯ್ತು. ಅದರಿಂದ ಏನಾಯ್ತು ಇದು ಕನ್ಸ್ಯೂಮರ್ಸ್ಗೆ ತುಂಬಾ ಅನುಕೂಲ ಆಯ್ತು. ಒಂದು ಕಡಿಮೆ ರೇಟ್ ಅಲ್ಲಿ ಒಳ್ಳೆ ಕ್ವಾಲಿಟಿ ವಸ್ತುಗಳನ್ನ ಅವ್ರು ಪಡೆಯಕ್ಕೆ ಇದು ಸಾಧ್ಯ ಆಯ್ತು. ಇನ್ನೊಂದು ಕರಪ್ಷನ್ಸ್ ಕಡಿಮೆ ಆಯ್ತು. ನಾವ್ ಯಾವ್ದಾರು ಮುಂಚೆ ಹೋಗ್ಬೇಕು ಅಂತ ಹೇಳಿದ್ರೆ ಅದ್ ಕೊಡಿ ಇದ್ ಕೊಡಿ ಆ ಫೈಲ್ ತಗೊಂಬನ್ನಿ, ಅವ್ರ ಹತ್ರ ಬನ್ನಿ, ಅಲ್ಲಿ ಸೈನ್ ಹಾಸ್ಕೊಂಬನ್ರಿ, ಅದ್ ಮಾಡ್ರಿ ಇದ್ ಮಾಡ್ರಿ, ಇನ್ನ ಬಂದಿಲ್ಲ ಅದಿಲ್ಲ ಇದಿಲ್ಲ ಅಂತ ಹೇಳಿ ತುಂಬಾ ರಿಸ್ಟ್ರಿಕ್ಷನ್ಸ್ ಗಳು ಆಗ್ತಾ ಇದ್ರು. ಆಮೇಲೆ ನಾವೇನಾದ್ರು ಹಣ ಕೊಟ್ಟಾಗ ಮಾತ್ರ ಏನ್ ಮಾಡಿದ್ರು ಕೆಲಸ ಮಾಡ್ಕೊಡ್ತಾ ಇದ್ರು. ಇವಾಗ ಏನಾಯ್ತು ಅಂದ್ರೆ ಈ ಕರಪ್ಷನ್ಸ್ ಗಳು ಇಲ್ಲಿ ಪಾಲಿಸಿನೇ ನಾವು ತಗೊಂಡ್ರಿ ಲಿಬರಲ್ ಮಾಡ್ಬಿಡ್ರಿ, ಕೊಟ್ಬಿಡಿ, ಯಾವ್ದು ಮಾಡ್ಬೇಡಿ. ನಮ್ದಲ್ಲಿ ಪ್ರೈವೇಟೈಸೇಷನ್ ಮಾಡ್ತೀರಾ, ನಮ್ ಡೊಮೆಸ್ಟಿಕ್ ಮಾಡ್ತೀರಾ ಮಾಡ್ಕೊಳ್ಳಿ, ಲಿಬರಲೈಸೇಷನ್ ಮಾಡ್ತೀರಾ ನೋಡ್ರಿ ಇಷ್ಟಿಷ್ಟು ಇದೆ ಪ್ರಿನ್ಸಿಪಲ್ಸ್ ಇದೆ, ಇದಾದ್ಮೇಲೆ ನಿಮ್ಗೆ ಏನೋ ನಾವು ರಿಸ್ಟ್ರಿಕ್ಷನ್ಸ್ ಮಾಡೋದಿಲ್ಲ, ನೀವು ಪಾಡಿ ನೀವು ನಡ್ಸ್ಕೊಂಡು ಹೋಗ್ಬೋದು ಅಂತ ಮಾಡ್ಕೊಂಡು ಗ್ಲೋಬಲೈಸೇಷನ್ಸ್ ಮಾಡೋದ್ರಿಂದ ಇಲ್ಲಿಲ್ಲ ಅಂದ್ರೆ ಇನ್ ಬೇರೆ ದೇಶದಿಂದ ಅದನ್ನ ತರ್ಸ್ಕೊಳ್ಳೋಂತ ಒಂದು ಅವಕಾಶ ಮಾಡ್ಕೊಟ್ರು. ಇದರಿಂದೆಲ್ಲ ಮಾಡ್ಕೊಟ್ಟಿದ್ದರಿಂದ ಏನಾಯ್ತು ಯಾರು ಇಲ್ಲಿ ಮೊನೋಪಲಿ ಇದ್ರೆ ಏನಾಯ್ತು ಒಂಥರ ಪರ್ಫೆಕ್ಟ್ ಕಾಂಪಿಟೇಟಿವ್ ತರ ಆಗ್ಬಿಡ್ತು. ಸರಿನಾ? ಎಕಾನಮಿನ ಪರ್ಫೆಕ್ಟ್ ಕಾಂಪಿಟೇಟಿವ್. ಇಲ್ಲಿಲ್ಲ ಅಂದ್ರೆ ಹಂಗೆ ಏನಾದ್ರು ಒಂದು ಮಾಡ್ಕೊಂಡು ಅಚೀವ್ ಮಾಡೋಂಥದ್ದು
ಸಾಧ್ಯ ಹೋಯ್ತು. ಕರಪ್ಷನ್ಸ್ ಏನಾಯ್ತು ಕಡಿಮೆ ಆಯ್ತು. ಸರಿನಾ? ಈ ರೀತಿ ಏನಾಯ್ತು, ನೆಕ್ಸ್ಟ್ ಕಮರ್ಷಿಯಲ್ ಬಾರೋಯಿಂಗ್ಸ್ ಕಡಿಮೆ ಮಾಡ್ಕೊಂಡ್ ಬಂದ್ರಿ. ಈ ರೀತಿ ಎಲ್ಲ ಏನಾಯ್ತು, ಕೆಲವು ನಮ್ಗೆ ಅಡ್ವಾಂಟೇಜ್ ಆದ್ರೂ ಸಹ ಏನಾಯ್ತು, ಕೆಲವು ಡಿಸ್ಅಡ್ವಾಂಟೇಜಸ್ ಆಯ್ತು. ಇದೇನಾಯ್ತು ಅಂದ್ರೆ ಬರೀ ಅಗ್ರಿಕಲ್ಚರ್ಗೆ ಒಂದು ಸಂಬಂಧ ಪಡ್ಲಿಲ್ಲ. ಅಗ್ರಿಕಲ್ಚರ್ ಇದರಿಂದ ಏನು ಎಫೆಕ್ಟ್ ಆಗಿಲ್ಲ. LPG ಬರೀ IT ಸೆಕ್ಟರ್ಸ್ ಇರ್ಬೋದು, ಇಂಡಸ್ಟ್ರಿಯಲೈಸೇಷನ್ಸ್ ಇರ್ಬೋದು, ಟ್ರೇಡ್ಸ್ ಇರ್ಬೋದು, ಇವ್ರಿಗೆ ಒಂದು ಅನುಕೂಲ ಆಯ್ತು ಹೊರತು ನಮ್ಮ ಅಗ್ರಿಕಲ್ಚರ್ಸ್ ಗಾಗ್ಲಿ ತಿರ್ಗಿ ರೂರಲ್ ಡೆವಲಪ್ಮೆಂಟ್ಸ್ ಗಾಗ್ಲಿ ಇದರಿಂದ ಏನೂ ಅವಕಾಶಗಳು ದೊರಕಿಸ್ಕೊಳ್ಳಿಲ್ಲ. ನೆಕ್ಸ್ಟ್ ಲಾಸ್ ಆಫ್ ಡೊಮೆಸ್ಟಿಕ್ ಯೂನಿಟ್ಸ್. ಒಂದು ದೇಶ ಕೈಗಾರಿಕೆಗಳು ಇದರಿಂದ ಫಾರಿನ್ ಕಂಟ್ರೀಸ್ಗಳನ್ನ ಒಂದು ಪೈಪೋಟಿ ಎದುರಿಸಕ್ ಆಗ್ತಿದ್ರೆ ಅವ್ರೇನ್ ಮಾಡಿದ್ರು, ಕ್ಲೋಸ್ ಮಾಡ್ಕೊಂಡು ಹೋಗುವಂತ ಒಂದು ಪರಿಸ್ಥಿತಿಗಳನ್ನ ಎದುರಿಸ್ಕೊಂಡ್ರು. ಯಾಕಂದ್ರೆ ಇಲ್ಲಿರುವಂತ ದೇಶ ಕೈಗಾರಿಕೆಗಳಲ್ಲಿ ಅಂತ ಬಂಡವಾಳ ಇರ್ಲಿಲ್ಲ ಅವ್ರ ಹತ್ರ. ಅವ್ರು ಏನ್ ಮಾಡ್ತಾ ಇದ್ರು, ಒಂದು ಮೀಡಿಯಂ ರೇಂಜ್ ನಲ್ಲಿ ಉತ್ಪಾದಕತೆ ಮಾಡ್ತಾ ಇದ್ರು. ಆ ಮೀಡಿಯಂ ರೇಂಜ್ ನಲ್ಲಿ ಉತ್ಪಾದಕತೆ ಮಾಡೋದಕ್ಕೆ ಅತಿ ಹೆಚ್ಚು ವೆಚ್ಚಗಳನ್ನ ಅವ್ರು ಏನ್ ಮಾಡ್ಬೇಕಾಯ್ತು, ತರಬೇಕಾಯ್ತು. ಇದರಿಂದ ಏನಾಯ್ತು, ಡೊಮೆಸ್ಟಿಕ್ ನಲ್ಲಿ ಇರುವಂತ ಹೈ ಕ್ವಾಲಿಟಿ ಹೈ ಟೆಕ್ನಾಲಜೀಸ್ ಇಂಡಸ್ಟ್ರೀಸ್ ಓಪನ್ ಆಯ್ತಿದ್ರಿಂದ ಅವರು ಚೀಪ್ ಆಗಿ ಏನ್ ಮಾಡಿದ್ರು, ಒಳ್ಳೆ ಕ್ವಾಲಿಟಿನ ಉತ್ಪಾದನೆ ಮಾಡಬಹುದು. ಇಂಥ ಸಂದರ್ಭದಲ್ಲಿ ಜನಗಳೆಲ್ಲ ಅದನ್ನ ಜಾಸ್ತಿ ಪರ್ಚೇಸ್ ಮಾಡಿದ್ರು, ನಮ್ಮ ಡೊಮೆಸ್ಟಿಕ್ ಇಂಡಸ್ಟ್ರೀಸ್ ಪರ್ಚೇಸ್ ಮಾಡಲಿಲ್ಲ. ಆದ್ರಿಂದ ಏನಾಯ್ತು, ನಮ್ಮ ಡೊಮೆಸ್ಟಿಕ್ ಇಂಡಸ್ಟ್ರೀಸ್ ಒಂದು ಉತ್ಪಾದಕತೆ ಏನಾಯ್ತು ಹೋಗ್ತಾ ಬಂತು. ಇನ್ನೊಂದು ಉದಾಹರಣೆ ಕೊಡ್ಬೇಕು ಅಂತ ಹೇಳಿದ್ರೆ, ಇವಾಗ ಡೇ ಬೈ ಡೇ ಮಾಲ್ಗಳು ಇವೆಲ್ಲ ಬರ್ತಾ ಇದಾವೆ. ಮಾಲ್ಗಳು, MNC ಕಂಪನೀಸ್ಗಳು ಎಲ್ಲ ಮಾಲ್ಗಳು, ಪಿಜ್ಜಾಟ್ಸ್ ಇವೆಲ್ಲ ಓಪನ್ ಆಗ್ತಿರೋದ್ರಿಂದ ನಮ್ಮ ಡೊಮೆಸ್ಟಿಕ್ ನಲ್ಲಿ ಗ್ರಾಸರಿ ಶಾಪ್ಸ್ ಅಂಗಡಿಗಳಿಗೆ ಯಾರು ಹೋಗ್ತಾನೆ ಇಲ್ಲ. ಎಲ್ಲ ಏನ್ ಮಾಡ್ತಾ ಇದಾರೆ, ಮಾಲ್ಗೆ ಹೋಗ್ತಾ ಇದಾರೆ. ಅಲ್ಲಿ ಒಳ್ಳೊಳ್ಳೆ ಕ್ವಾಲಿಟೀಸ್ ಪ್ರಾಡಕ್ಟ್ಸ್ ಇರುತ್ತೆ. ಅದ್ರಲ್ಲೂ ಅವ್ರು ಏನ್ ಮಾಡ್ತಾ ಇದಾರೆ, ಚೀಪ್ ಆಗಿ ಕೊಡ್ತಾ ಇದಾರೆ, ಕೆಲವು ಆಫರ್ಸ್ ಕೊಡ್ತಾ ಇದಾರೆ. ಆದ್ರಿಂದ ಏನಾಗ್ತಿದೆ ಅಂದ್ರೆ ಎಲ್ಲರೂ ಅಲ್ಲಿಗೆ ಹೋಗೋದ್ರಿಂದ ಏನಾಯ್ತು, ಡೊಮೆಸ್ಟಿಕ್ ಅಂಗಡಿಗಳು, ಅವರು ರೇಷನ್ಸ್ ಅಂಗಡಿಸ್ಗಳು, ಗ್ರಾಸರೀಸ್ ಅಂಗಡಿಸ್ಗಳು, ಇವು ವೆಜಿಟೇಬಲ್ಸ್ ಅಂಗಡಿಸ್ಗಳು ಇವೆಲ್ಲ ಏನಾಯ್ತು ಕ್ಲೋಸ್ ಆಗಂತ ಒಂದು ಸಾಧ್ಯತೆ ಆಯ್ತು. ನೆಕ್ಸ್ಟ್ ಅನ್ಬ್ಯಾಲೆನ್ಸ್ಡ್ ಗ್ರೋತ್. ಇದು ಒಂದೇ ರೀತಿಯಾಗಿ ಎಲ್ಲಾ ಕಡೆನೂ ಗ್ರೋತ್ ಆಗಿಲ್ಲ. ಕೆಲವೊಂದು ಯಾವ್ದೋ ಒಂದು ಮಲ್ಟಿ ನ್ಯಾಷನಲ್ ಕಂಪನೀಸ್ ಇರ್ಬೋದು, ಡೆವಲಪ್ಮೆಂಟ್ ಅರ್ಬನೈಸೇಷನ್ ಸಿಟೀಸ್ ಇರ್ಬೋದು, ಅಲ್ಲಿ ಮಾತ್ರ ಇದೇನಾಯ್ತು ಅನುಕೂಲ ಆಯ್ತು. ಅದು ಬಿಟ್ಟು ಬೇರೆ ಪ್ಲೇಸ್ಗಳಿಗೆ ಇದರಿಂದ ಏನ ಅನುಕೂಲ ಆಗ್ಲಿಲ್ಲ. I hope you all understand this topic. Okay, bye.